Ritu Vlogs. Hey guys, welcome back to my channel Ritu Vlogs. So hi, hello everyone. This is the very first vlog ನಾನು ನನ್ನ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಬಾಬಾ ಬ್ಲೆಸ್ಸಿಂಗ್ ತೊಗೊಂಡು ಐ ಆಮ್ ಡೂಯಿಂಗ್ ದಿಸ್ ವ್ಲಾಗ್. ನೀವೆಲ್ಲ ನೋಡಿರೋ ಹಾಗೆ ತಮ್ಮನೇಲಿ ಇಟ್ ಇಸ್ ಡೇ 1 ಇನ್ ಶಿರಡಿ. ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು 30 ಮೆಂಬರ್ಸ್, ನಾಟ್ ಜಸ್ಟ್ 10-15 ಮೆಂಬರ್ಸ್, 30 ಮೆಂಬರ್ಸ್ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಂದೆ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಶಿರಡಿಗೆ ಬಂದಿದ್ರಿ. ಆ್ಯಂಡ್ ಇಟ್ ಇಸ್ ಡೇ 1 ಇನ್ ಶಿರಡಿ. ನಮ್ಮ ದೊಡ್ಡಮ್ಮ ಫೋಟೋ ತೆಗಿಬಾ ಅಂತ ಕರೀತಾಳೆ. ನಮ್ಮ ದೊಡ್ಡಮ್ಮ ಎಲ್ಲಿ ಬಂದ್ರೂ ಫೋಟೋ ಅಂತ ಹೇಳ್ತಾರೆ. ಸೊ ಅದು ಬಿಡಿ. ಆ್ಯಂಡ್ ದಟ್ಸ್ ಆಲ್. ನೋಡೋಣ ಹೌ ಇಟ್ ಗೋಸ್ ಅಂತ. 3 ಡೇಸ್ ಇಲ್ಲಿ ಇರ್ತೀರಿ. ಇಟ್ ವಿಲ್ ಬಿ ವೆರಿ ಎಕ್ಸೈಟಿಂಗ್. ತುಂಬ ಸ್ಪೆಷಲ್ ಪ್ಲೇಸಸ್ಗೆಲ್ಲ ಹೋಗ್ತೀವಿ. ಸೊ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ವಾಯ್ಸ್ ಏನು, ಸ್ವಲ್ಪ ತಡ್ಕೊಳ್ಳಿ. ಬಿಕಾಸ್ ನಮ್ಮ ಫ್ಯಾಮಿಲಿ ಅವ್ರು ಹಂಗೆ ಒಬ್ಬರಿದ್ರೇ ಕೆಚ್ತಾರೆ. ಇನ್ನು 30 ಜನ ಕೇಳಬೇಕಾ ದೇ ವಿಲ್ ಸ್ಕ್ರೀಮ್. ಎಲ್ಲರೂ ನನ್ನ ಕರೀತಾರೆ ಬಿಕಾಸ್ ನಾನು ಮೂಲೆಯಲ್ಲಿ ಬಂದು ಬ್ಲಾಗ್ ಮಾಡ್ತಿರೋದಕ್ಕೆ ಫಸ್ಟ್ ಬ್ಲಾಗ್ ಅಲ್ಲ. ಸೊ ಸ್ವಲ್ಪ ನನಗೆ ಆಂಗ್ಸೈಟಿ ಇಶ್ಯೂಸ್ ಎಲ್ಲ ಮುಂದೆ ಬ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ನಾನು ಸ್ಪೀಡಾಗಿ ಮಾತಾಡ್ತಿದ್ದೆ. ಪ್ಲೀಸ್ ಫರ್ಗಿವ್ ಮಿ ಬಿಕಾಸ್ ಯಾಕಂದರೆ ನಾನು ಆಚೆ ಹೋಗ್ಬೇಕಲ್ವ. ಸೊ ಅದಕ್ಕೆ ನಾನು ಸ್ಪೀಡಾಗಿ ಮಾತಾಡಿ ಮುಗಿಸ್ಬೇಕಂತ ಇದ್ದೀನಿ. ಆ್ಯಂಡ್ ನಮ್ಮ ಅಕ್ಕನೂ ರೆಡಿ ಆಗ್ತಾವಳೆ, ಕರೀತಾವಳೆ ನನ್ನ. ಸೊ ಲೆಟ್ಸ್ ಗೋ ಗೈಸ್, ಕಮಾನ್. ಆಯಿತಾ, ದೊಡ್ಡದಾಗಿ ಇಕ್ಬೇಡ, ಫುಲ್ಲು ಇಟ್ಕೊಳ್ಳೋ ನಿಮಿಷ ಇದನ್ನ ಇರು ಕ್ಲೀನಾಗಿ. ಹಾಯ್ ಮೇಡಮ್ಮಿ, ಹಾಯ್ ಮಾಡಿ ಮಮ್ಮಿ. ನೀನು ಹಾಯ್ ಮಾಡ್ರಿ ಇಬ್ರು. ಅಮ್ಮ ಏನೋ ಮಾಡ್ತಾರೆ ಎಕ್ಸ್ಪೆರಿಮೆಂಟ್. ಹತ್ರ ಬನ್ರಿ. ಬನ್ಸ್ ಯೂಟ್ಯೂಬಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ತುಂಬ ವಾಟ್ ಐ ಡೋಂಟ್ ನೋ ಹೌ ಟು ಟೆಲ್, ಆದರೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಫ್ ಮೈ ಲೈಫ್, ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನ್ ಆಫ್ ಮೈ ಲೈಫ್. ಮತ್ತು ತುಂಬ ಸಾಧನೆ ಮಾಡಿರೋ ವ್ಯಕ್ತಿನ, ತುಂಬ ಎತ್ತರಕ್ಕೆ ಹೋಗಿರೋ ವ್ಯಕ್ತಿನ ತೋರಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಇವರೇ ನಮ್ಮ ಅಕ್ಕ. ತುಂಬ ಸಾಧನೆ ಮಾಡಿದ್ದಾಳೆ. ಮಾಡಿದ್ದೀನಿ. ತುಂಬ ಎತ್ತರಕ್ಕೆ ಹೋಗಿದ್ದಾಳೆ. ನನಗಿಂತ ಎತ್ತರ ನೀನೇ ಕಾಣಿಸ್ತಾ ಇರೋದು ಅಷ್ಟೇ ಗಾಯ್ಸ್, ಅಷ್ಟೇ. ಇವಳು ಇಟ್ಕೊಂಡಿಲ್ಲ ಇದನ್ನ, ಯಾಕಂದರೆ ಅವಳಿಗೆ ಇಷ್ಟ ಆಗಲ್ಲ ಅಂತ. ಅದಕ್ಕೆ ಇಟ್ಕೊಳಕ್ಕೆ ಇಷ್ಟ, ನಾಳೆ ಇಟ್ಕೊತೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನೀವು ಏನು ಅನಿಸ್ತಿದೆ ಪೂಜಾ? ನಿನ್ನ ತಂಗಿ ಯೂಟ್ಯೂಬರ್ ಆಗಿರೋದಕ್ಕೆ, ನಿನ್ನ ತಂಗಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ನಿಂಗೆ ಏನು ಅನಿಸುತ್ತೆ? ಏನು ಅನ್ಸಲ್ಲ ಅಂದರೆ ಮಾಡು, ಫಸ್ಟ್ ಚೆನ್ನಾಗಿ ಓದು, ಜೊತೆಗೆ ಸೈಮಲ್ಟೇನಿಯಸ್ಲಿ ಇದನ್ನು ಮಾಡು. ಎಲ್ಲರೂ ಯೂಟ್ಯೂಬ್ ಚಾನಲ್ ನೋಡ್ತಿರೋರೆಲ್ಲರೂ ಅವಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಅವಳಿಗೆ ಎಂಕರೇಜ್ ಮಾಡಿ. ಅಷ್ಟೇ ಗೈಸ್. ತುಂಬ ಗುಡ್ ಕಾಂಟೆಂಟ್ಸ್ ಬರುತ್ತೆ. ನಾನು ನಮ್ಮ ಅಕ್ಕ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀರಿ. ಅದಕ್ಕೆ ಅದೇ ನಾನು ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ನಾನು ಬರೀ ಐಡಿಯಾ ಕ್ರಿಯೇಟರ್ ಮಾತ್ರನೇ. ಹೊಸ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡು. ಬಾರೋ ಇಲ್ಲಿ. ಸೊ ಗಾಯ್ಸ್, ಎಲ್ಲಿದೆ ಅದೆಷ್ಟು? ಹಾಯ್ ಮಾಡು ಯೂಟ್ಯೂಬಲ್ಲಿ. ನೀನು ಬರ್ತೀಯ? ಹಾಯ್ ಮಾಡು. ಹಾಯ್ ಮಾಡು. ಹಾಯ್. ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ಇನ್ನೊಂದು ದೊಡ್ಡಪ್ಪ, ಇವರೆಲ್ಲ ಇಷ್ಟೇ. ಅದು ದೇವರು ತಥಾಸ್ತುವನಲ್ವಾ, ಅಷ್ಟೇ. ನೀನು ಹೆಂಗೆ ಹಾಯ್ ಮಾಡ್ತೀಯ? ಹಾಯ್ ಮಾಡು. ಈಗ ನಾವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಸ್ಟೈಲಾಗಿ ಇವೆಲ್ಲ ಹೇಳ್ತಾರೆ. ಹಾಯ್ ಮಾಡಂದ್ರೆ ಹಾಯ್ ಮಾಡೋಕ್ಕಾಗಲ್ಲ. ಹೇಳಕ್ಕ, ನಿಂಗೆ ಹೆಂಗೆ ಅನಿಸ್ತಿದೆ? ಹೌದು, ಇವ್ರ ಹೆಸರು ನಾನು ಹೇಳಿಲ್ಲ ಅಲ್ವಾ? ಇವ್ರ ಹೆಸರು ಪೂಜಾಶ್ರೀ ಅಂತ. ಪೂಜಾ ಮಾತ್ರ, ನನ್ನ ಹೆಸರು ರೀತುಶ್ರೀ ಅಂತ. ನಾನು ಅದಕ್ಕೆ ಸುಮ್ಮನೆ ರೇಗಿಸ್ತಾ ಇರ್ತೀನಿ ಅಷ್ಟೇ. ನಾನು ಇವಳನ್ನ ಏನಂತ ಕರಿತೀನಿ ಅಂದರೆ ಪೂಜಕ್ಕಿ ಅಂತ ಕರಿತೀನಿ ಅಷ್ಟೇ ಗಾಯ್ಸ್. ಇವಾಗ ನಿಂಗೆ ಏನು ಅನಿಸ್ತಾ ಇದೆ ನಾವು ಶಿರಡಿಗೆ ಬಂದಿದ್ದು? ಅಂದರೆ ರೀತು ಹೇಳ್ದಂಗೆ ನಮಗೆಲ್ಲ ಗೊತ್ತಾಗಿರುತ್ತೆ ಇವಾಗ ನಾವು ಶಿರಡಿಗೆ ಬಂದಿದ್ದೀವಿ ಅಂತ. ವೆರಿ ಫಸ್ಟ್ ವ್ಲಾಗ್ ಇದು. ಹಾಂ, ಸೊ ಇದು ನಮ್ಮ 9th ಅಥವಾ 10th ಟೈಮ್ ನಮ್ಮದು. ನಾನು ಶಿರಡಿಗೆ ಬರ್ತಾ ಇರೋದು ಮೋಸ್ಟ್ಲಿ 10, ಐ ಥಿಂಕ್ 8 ಸತಿ ಆಗಿರ್ಬೋದು ಅನ್ಸುತ್ತೆ. ನಾಟ್ ವೆರಿ ಶ್ಯೂರ್, ನಾನು ಕೌಂಟ್ ಇಟ್ಟಿಲ್ಲ ಎಷ್ಟು ಸತಿ ಶಿರಡಿಗೆ ಬಂದಿದ್ದೀನಿ ಅಂತ. ಸೊ ಬಾಬಾ ನಮ್ಮ ಮೊದಲನೇ ಗುರು. ಒಂಥರ ಸಮಾಧಾನ ಶಿರಡಿಗೆ ಬಂದರೆ. ಪ್ರತಿ ವರ್ಷ ನಾವು ತಪ್ಪದಿರ ಬರ್ತೀವಿ, ಫ್ಯಾಮಿಲಿ ಫುಲ್ ಬರ್ತೀವಿ ಶಿರಡಿಗೆ. ಇವತ್ತು ಎಷ್ಟೊಂದು ಜನ ಬಂದಿದ್ದೀವಿ. ನಾನು ಹೊಸ ಕಸಿನ್ ಕೂಡ ಬಂದಿದ್ದಾನೆ. ಹಾಯ್ ಮಾಡು. ಹಾಯ್. ಅಧ್ಯಾನ ಇವನ ಹೆಸರು. ಅಧ್ಯಾನ.
ಇಟ್ಸ್ ಅ ವೆರಿ ಗುಡ್ ಡೇ. ಖುಷಿ ಆಗ್ತದೆ. ಇನ್ನೂ ದರ್ಶನಕ್ಕೆ ಹೋಗಿಲ್ಲ, ಇವಾಗೆಲ್ಲ ಹೋಗ್ತೀವಿ ದರ್ಶನಕ್ಕೆ. ಈಗ ಹೋಪ್ಫುಲಿ ಒಳ್ಳೆ ದರ್ಶನ ಆಗುತ್ತೆ ಬಾಬಾದು. 6:15 7 o'clock ಮೇಲೆ ಹೋದ್ರೆ ಕುಣಿಸ್ಬಿಡ್ತಾರೆ ಹಾಫ್ ಆನ್ ಅವರ್ ಅಲ್ಲಿ. ಮಹಾಮಂಗಳಾರತಿ ಆರತಿ ನಡೀತಾ ಇರುತ್ತೆ. ಯಾರ್ಯಾರು ಶಿರಡಿಗೆ ಬಂದಿಲ್ವೋ ಎಲ್ಲರೂ ಶಿರಡಿಗೆ ಬನ್ನಿ. ತುಂಬ ಚೆನ್ನಾಗಿದೆ ಶಿರಡಿ. ಒಂದ್ಸತಿ ಡಿವೈನ್ ಬ್ಲಿಸ್ಫುಲ್ ಅಟ್ಮಾಸ್ಫಿಯರ್ನ ನೀವು ಎಂಜಾಯ್ ಮಾಡಿ. ಶಿರಡಿಗೆ ಯಾರ್ಯಾರು ಬಂದಿದ್ದೀರಾ ಎಲ್ಲರೂ ಕಾಮೆಂಟಲ್ಲಿ ಹೇಳಿ ನಿಮಗೆ ಗೊತ್ತಿರುತ್ತದೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಆ್ಯಂಡ್ ನಾನು ಬಾಬಾ ಬ್ಲೆಸ್ಸಿಂಗ್ ತೊಗೊಂಡು ಮೈ ವೆರಿ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಅಷ್ಟೇ. ಈಗ ಹೋಗಬೇಕು. ಲಾಸ್ಟ್ ಇಯರ್ ಕೂಡ ನಾವು ಯೂಶ್ವಲಿ ನಮ್ಮ ದೊಡ್ಡಮ್ಮ ಆ್ಯನಿವರ್ಸರಿಗೆ 10 ಇಯರ್ಸಿಂದ ತಪ್ಪದೆ ಬರ್ತಾಯಿದ್ವಿ. ಬಟ್ ದಿಸ್ ಟೈಮ್ ಏನೋ ಗೊತ್ತಿಲ್ಲ, ಈ ವರ್ಷ ತುಂಬ ಅಡೆತಡೆಗಳಾಯಿತು ನಾವು ಬರೋದಕ್ಕೆ. ಲೈಕ್ ತುಂಬ ಪ್ರಾಬ್ಲಮ್ಸ್ ಆಯಿತು. ಅದಕ್ಕೆ ನಾವು ಜುಲೈ ಮಂತಲ್ಲಿ ಬಂದಿದ್ರಿ. ಇವನು ನಮ್ಮ ಅಕ್ಕ ಹತ್ರ ಹೋದ. ನಮ್ಮ ಅಕ್ಕ ಸಪ್ಪಗಿದೆ ಅವನು ನನ್ನ ಹತ್ರ ಬರೋಕ್ಕೆ. ನನ್ನ ಜೊತೆನೇ ಅವ್ನು ಇರ್ತಿದ್ದ ಆವಾಗಿಂದ. ಇವನು ನಮ್ಮ ಅಕ್ಕ ಹತ್ರ ಹೋದಾಗ ಅವ್ನ ಮುಖ ಸಪ್ಪಗಿತ್ತು. ಅವಾಗ ಇವಳು ಗೊತ್ತಾಯ್ತು, ಓಕೆ ಫೈನ್ ಇವ್ನು ನನ್ನ ಹತ್ರ ಇರಬೇಕು ಅಂತ ಕೇಳಿದ್ದಕ್ಕೆ ಎಸ್ ಅಂತ ಇರ್ತಾವೆ. ಅಂದರೆ ಮೇ ಬಿ ಅವನಿಗೆ ನಾನು ಇದೇ ಫಸ್ಟ್ ಟೈಮ್ ಅವನ ಜೊತೆ ಇಷ್ಟೊಂದು ಮಾತಾಡ್ತಾ ಇರೋದಲ್ಲ. ಏನಿಗೆ ಗೊತ್ತಾ, ಮೇ ಬಿ ಅವನಿಗೆ ಈಸ್ ಫೈಂಡಿಂಗ್ ಅ ಪ್ಲೇಮೇಟ್ ವಿತ್ ಹರ್. ಇಬ್ರು ಚಿಕ್ಕವರಲ್ವಾ, ಸೊ ಅವನು ಲೈಕ್ ಈ 6th ಸ್ಟ್ಯಾಂಡರ್ಡ್ ಅಲ್ಲ, ಅವನಿಗೆ ಒಂದು ಪ್ಲೇಮೇಟ್ ಥರ ಫೀಲ್ ಆಗ್ತಿದೆ. ನಾನಂದ್ರೆ ಒಂದು ಅಕ್ಕ, ದೊಡ್ಡ ಅಕ್ಕ, ಸ್ವಲ್ಪ ಸ್ಟ್ರಿಕ್ಟ್ ಅಕ್ಕ. ಅದು ಮಾಡ್ಬಿಡ, ಇದು ಮಾಡ್ಬಿಡ. ಕಂಪನಿ 2 minutes ಆಗ್ಬಿಟ್ಟೈತೆ ಅಷ್ಟು ಬೇಗ. ಇದರಲ್ಲಿ ನಾನು ಇನ್ನೂ ಯಾವ್ದಾದ್ರು ಕಟ್ ಮಾಡ್ತೀನೋ ಯಾವ್ದಾದ್ರು ಮಾಡ್ತೀನೋ ಗೊತ್ತಿಲ್ಲ. ಗೈಸ್ ಅಲ್ಲೆಲ್ಲ ನಮ್ಮ ಮನೆಯವ್ರು ಕೂತವ್ರೆ. ನನಗೆ ಸ್ವಲ್ಪ ಆಂಗ್ಸೈಟಿ ಇಶ್ಯೂಸ್. ಫಸ್ಟ್ ವ್ಲಾಗ್ ಮಾಡಬೇಕಲ್ಲ, ಅವ್ರ ಮುಂದೆ ಮಾಡೋದಕ್ಕೆ ಒಂದು ಸ್ವಲ್ಪ ನಾಚಿಕೆ ಆದರೂ ಪರವಾಗಿಲ್ಲ. ನಾನು ಓವರ್ಕಮಿಂಗ್ ಆಲ್ ದೋಸ್ ಥಿಂಗ್ಸ್ ಅಷ್ಟೇ. ನೋಡಿ ನಮ್ಮ ಅಕ್ಕ ಔಟ್ಫಿಟ್ ಇದು ಇವತ್ತು. ಔಟ್ಫಿಟ್ ಚೆಕ್. ಇಲ್ಲ ನೀನು ಔಟ್ಫಿಟ್ ಹೇಳಿ ಈಗ. ಬ್ರೇಕ್ ಡೌನ್ ಯುವರ್ ಔಟ್ಫಿಟ್. ಏನು ಬ್ರೇಕ್ ಡೌನ್ ಇಲ್ಲ, ನಾರ್ಮಲ್ ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು. ಜೋರಾಗಿ ಬ್ರೇಕ್ ಮಾಡೋಂಥ ಏನು ದೊಡ್ಡ ಔಟ್ಫಿಟ್ ಇಲ್ಲ. ಇಟ್ಸ್ ನಾರ್ಮಲ್ ಕುರ್ತಾ ಸೆಟ್ ಅಷ್ಟೇ. ಯಾರು ಆಫೀಸಿಂದ ಕಾಲ್ ಬರ್ತೈತೆ ಅವ್ರಿಗೆ. ನಿಂಗೆ ನಾನು ಇಷ್ಟನಾ ಅವಕ್ಕ ಇಷ್ಟನಾ? ನಾನಂತೆ ಇಷ್ಟ ಗೈಸ್. ಆಗಲೇ ಏನಾಯಿತು ಗೊತ್ತಾ, ಇವನು ನನ್ನ ಜೊತೆನೇ ಇದ್ದ ಬಂದಾಗಿಂದ. ಆದರೆ ನಮ್ಮ ಅಕ್ಕ ಇವನ್ನ ಕರ್ಕೊಂಡಿದ್ದಾಗ ಅವ್ನ ಮುಖ ಸಪ್ಪಗಾಯಿತು. ಆಗ ಹೇಳ್ತವನೆ, ಇಲ್ಲ ನನಗೆ ಅವಕ್ಕ ಜೊತೆ ಇರಬೇಕು ಅಂತ. ಯಾಕಂದರೆ ನಾನು ಚಿಕ್ಕೋಳಲ್ವ, ಲೈಕ್ ಅವ್ನ ವಯಸ್ಸಲ್ವಾ, ಮೇ ಬಿ ಅದಕ್ಕೆ. ಆದರೆ ನಮ್ಮ ಅಕ್ಕ ಸ್ವಲ್ಪ ದೊಡ್ಡೋಳು, ಸ್ವಲ್ಪ ಸ್ಟ್ರಿಕ್ಟು ಪೇರೆಂಟ್ಸ್ ಥರ. ಲೈಕ್ ಅಂದರೆ ಅವ್ನಿಗೆ ಆ ಪೇರೆಂಟ್ ಫೀಲ್ ಬರ್ತಾ ಇದೆ, ನಾಟ್ ದಟ್ ಫ್ರೆಂಡ್ ವೈಬಿಂಗ್ ವಿತ್ ಮೀ. ಒಂದು ಟೀಚರ್ ಥರ ಫೀಲ್ ಬರ್ತಾ ಇದೆಯಾ ಅವನಿಗೆ? ಟ್ಯೂಷನ್ ಟೀಚರ್ ಥರ. ನಾನು ಹೋಗೋ ಬಾರೋ ಅಂತ ಅಂದ್ಕೊಂಡು ಬರ್ತೀನಲ್ವಾ, ಅದಕ್ಕೆ ನಾನು ಹೋಗಪ್ಪ ಬಾಪ್ಪ ಅಂತ. ಸೊ ಇನ್ನೊಂದು ಸ್ಯಾಡ್ ವಿಷಯ ಏನಂತಂದರೆ, ನನಗೆ ಅದು ದುಃಖವಾಗಿರೋ ವಿಷಯನೇ, ಇವಳಿಗೆ ಅದು ಅಲ್ವೋ ಅಥವಾ ದುಃಖವಾಗಿರೋ ವಿಷಯನೋ ನಂಗೆ ಗೊತ್ತಿಲ್ಲ. ಏನಂತಂದರೆ ನನಗೆ ನನ್ನ ಇಬ್ಬರು ಅಣ್ಣಂದಿರು ಬಂದಿಲ್ಲ. ನನಗದು ತುಂಬ ಸ್ಯಾಡ್ ವಿಷಯ. ಆ್ಯಂಡ್ ಇವಳ ಇಬ್ಬರು ತಮ್ಮಂದಿರು ಬಂದಿಲ್ಲ. ಇವಳಿಗದು ಸ್ಯಾಡು ಅಲ್ಲ ಹ್ಯಾಪಿನೂ ಅಲ್ಲ, ನ್ಯೂಟ್ರಲ್ಲು. ಇಬ್ರು ಲೈಕ್ ನನಗೆ ಅಣ್ಣಂದಿರು ಬಂದು ಇವಳು ಚೆನ್ನಾಗಿರ್ತಾ ಇತ್ತು. ಇನ್ನೂ ಜಾಸ್ತಿ ಫನ್ ಇರೋದು. ತುಂಬಾ ಬಂದಿಲ್ಲ ಅಂದ್ರೆ ಓಕೆ ಅಲ್ಲ, ಪಾಪ ಮಿಸ್ ಮಾಡ್ಕೊಂತಾ ಇದ್ರಿ. ಅವ್ರ ಕೆಲಸ ಎಲ್ಲ ಇದೆ, ದೇ ಹ್ಯಾವ್ ದೇರ್ ಓನ್ ರೀಸನ್. ಸೊ ಪರವಾಗಿಲ್ಲ, ವೀಕ್ ಡೇಸ್ ಅಲ್ಲ, ಅದಕ್ಕೆ ಬರೋಕ್ಕಾಗಿಲ್ಲ ಅವ್ರ ಕೆಲಸದಲ್ಲಿ ರಜೆ. ನನ್ನೊಂಥರ ಚೈಲ್ಡಾಗೆಲ್ಲ ಆಡಲ್ಲ, ಮಾಡ್ತೀನಿ. ನೋ ಗೈಸ್, ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪ್ರತಿ ಸತಿನೂ ಟ್ರಿಪ್ಗೆ ತುಂಬ ಸತಿ ಒಟ್ಟಿಗೆ ಹೋಗ್ತೀರಲ್ವಾ. ಲಾಸ್ಟ್ ಇಯರ್ ಕೂಡ ಬಂದಿದ್ರು. ಐ ಮಿಸ್ ದೋಸ್ ಮೂಮೆಂಟ್ಸ್. ಅಂದರೆ ಹೆಂಗೆ ನಾಸ್ಟಾಲ್ಜಿಯಾ ಆಗುತ್ತೆ, ಅವ್ರು ಬಂದಿಲ್ಲ, ಅವರಿದ್ರು ಜೊತೇಲಿ ಇವಾಗಿಲ್ಲ ಅಂತ ಬೇಜಾರೆಲ್ಲ ಆಗುತ್ತೆ. ಆ್ಯಂಡ್ ಈ ವಾಚ್ ಬಂದು ನಮ್ಮ ಅಕ್ಕನೇ ನಂಗೆ ಕೊಡಿಸಿದ್ದು ನನ್ನ ಬರ್ತ್ಡೇಗೆ ಗಿಫ್ಟ್. ನಾನು ಕೊಡಿಸಿದ್ದಲ್ಲ, ಅವಳೇ ಅದನ್ನು ಆರ್ಡರ್ ಮಾಡ್ಕೊಂಡ್ಬಿಟ್ಟು ನನ್ನ ಅಕೌಂಟಿಂದ ದುಡ್ಡು ಕಳಿಸ್ಬಿಟ್ಟು ಅವಳೇ ಇಸ್ಕೊಂಡ್ಬಿಟ್ಟಿದ್ದು. ಹೆಸರಿಗೆ ಮಾತ್ರ ಅದನ್ನು ನಂಗೆ ಗೊತ್ತು, ಬಿಕಾಸ್ ಅವಳು ನನಗೆ ಗಿಫ್ಟ್ ಏನೂ ಕೊಡಲ್ಲ ಅಂತ. ಅದಕ್ಕೆ ನನಗೇನು ಬೇಕೋ ನಾನೇ ಆರ್ಡರ್ ಮಾಡ್ಕೊಂಡು ಅವಳ ಕೈಲಿ ಕಾಸು ಹಾಕಿಸ್ಕೊಂಡೆ ಅಷ್ಟೇ ಗೈಸ್. ದಟ್ ಇಸ್. ಅವಳ ಕೈಲೂ ಹಾಕ್ಸ್ಕೊಂಡಿಲ್ಲ, ಅವಳೇ ಹಾಕೊಂಡ್ಬಿಟ್ಲು. ನನ್ನ ಅಕೌಂಟ್, ನನ್ನ ಫೋನ್ ತೊಗೊಂಡು ಅವಳೇ ಗೂಗಲ್ ಪೇ ಮಾಡ್ಕೊಂಡ್ಬಿಟ್ಲು. ನಾನು ತುಂಬ ಸ್ಪೀಡಾಗಿ ಮಾತಾಡ್ತಾ ಇದ್ದೀನಾ? ನಾನು ತುಂಬ ಸ್ಪೀಡಾಗಿ ಮಾತಾಡ್ತಿದ್ರೆ ಪ್ಲೀಸ್ ನೀನು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ಇವಳಿಂದಾನೇ ನನಗೆ ಅದು ಬಂದಿರೋದು. ನಾನು ತುಂಬ ಸ್ಪೀಡಾಗಿ ಮಾತಾಡೋದು ಇವಳಿಂದಾನೇ. ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು ನಂಗೆ ಹೇಳ್ತಾರೆ, ಹೌದು, ನಾನು ಅದನ್ನ ಹೇಳೋಣ ಫಸ್ಟ್ ಬಿಟ್ಟು ನಿನ್ನ ತಂಗಿನೇನು ನಿನ್ನ ಥರನೇ ರೆಡಿ ಮಾಡಿಬಿಟ್ಟಿಲ್ಲ. ಅವಳು ಮಾತಾಡೋದು, ಅವಳ ಆ್ಯಕ್ಸೆಂಟು, ಅವಳ ವೇ ಆಫ್ ಸ್ಪೀಕಿಂಗ್ ಅದೆಲ್ಲ ಸೇಮ್ ನಿನ್ನ ಥರನೇ ಇದೆ. ಮಿನಿ ಪೂಜಾ ಅಂತ ನನಗೇನು ಹಂಗೆ ಅನ್ಸಲ್ಲ. ಲೆಟ್ ಬಿ ಹರ್ ಸೆಲ್ಫ್ ಅಲ್ವಾ? ಅಲ್ಲ, ನಾನು ಅವಳು ಒಂದೇ ಥರ ನೋಡೋದಕ್ಕಿದ್ದೀರಿ ಅಂತ ತುಂಬ ಜನ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಮೂಗು ಒಂದೇ ಗೈಸ್ ಇವಳು ಇಟ್ಕೊಂಡು ಬರೋದು. ನನ್ನ ಕಾಲೇಜ್ ಫ್ರೆಂಡ್ಸು ಮತ್ತು ಇವಳು ಫ್ರೆಂಡ್ಸ್ ಎಷ್ಟೊಂದು ಜನ ಇಲ್ಲಿದ್ದಾರೆ. ನಾವಿಬ್ರು ಸ್ವಂತ ಅಕ್ಕ ತಂಗಿರ ಅಂತ. ಆದರೆ ನಾವಿಬ್ರು ಸ್ವಂತ ಅಕ್ಕ ತಂಗಿರಲ್ಲ, ಕಸಿನ್ಸ್. ದೊಡ್ಡಪ್ಪನ ಮಗ. ನನಗೆ ಅದೇ ಇನ್ಸಲ್ಟ್ ಆಗುತ್ತೆ. ನನಗೆ ಇನ್ಸಲ್ಟು ನನ್ನ ಮಕ್ಕ ಥರ ಇದ್ದೀನಿ ಅಂತ ಹೇಳಿ. ನನಗೆ ಕಯಾಪಿಯಾ ಅಂತೈತೆ. ನನಗೇನಂದ್ರೆ ಅವಳು ನನ್ನ ಥರ ಕಾಣಿಸ್ಬೇಕು, ನನ್ನ ಥರ ಮಾತಾಡ್ಬೇಕಂತ ಆ ಥರ ನನಗಿಲ್ಲ. ಶೀ ಈಸ್ ಯೂನಿಕ್. ಅವಳ ವೇಯಲ್ಲೇ ಅವಳು ಇರಬೇಕು. ಶಿ ಹ್ಯಾಸ್ ಟು ಬಿ ಹರ್ ಸೆಲ್ಫ್. ಶಿ ಈಸ್ ಹರ್ ಸೆಲ್ಫ್. ಹಂಗೆ ಇರಲಿ ಅವಳು. ಅದು ನನಗೂ ಖುಷಿ, ಅದು ಅವಳಿಗೂ ಖುಷಿ. ಒಬ್ರು ನಮ್ಮ ಅಕ್ಕಗೆ ಮೆಸೇಜ್ ಇಟ್ಸ್ ಅ ಕಾಂಪ್ಲಿಮೆಂಟ್.
ನಂತರ ನನ್ನ ತಂಗಿ ಇದ್ದಾಳೆ ಅಂತ ಅಲ್ಲಿ ಆಬ್ವಿಯಸ್ಲಿ ಫೀಲ್ ಹ್ಯಾಪಿ. ಆಬ್ವಿಯಸ್ಲಿ ನನ್ನ ತಂಗಿ ಇಲ್ಲ, ಸೊ ನನ್ನ ಥರನೇ ಇರ್ತಾಳೆ ಅಂತ ನಮ್ಗೆ ಖುಷಿ ಆಗುತ್ತೆ. ಬಟ್ ಆದಷ್ಟು ಅವಳು ಅವಳ ಥರನೇ ಇದ್ದರೆ ನಂಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಒಬ್ಬರು ಮೆಸೇಜ್ ಮಾಡಿದ್ರು ನಮ್ಮ ಅಕ್ಕ ಫ್ರೆಂಡು, ಏನೇ ಪೂ ನಿನ್ನ ತಂಗಿನ ನಿನ್ನ ಥರನೇ ತಯಾರು ಮಾಡಿದ್ಯಾ ಅಂತ. ಅವರು ಈ ವ್ಲಾಗ್ ನೋಡ್ತಾ ಇದ್ರೆ ಸಾರಿ ಅವಳ ನನ್ನನ್ನು ಏನೂ ತಯಾರು ಮಾಡಿಲ್ಲ, ನಾನೇ ಹಂಗೆ ಆಗಿರೋದು. ಬಿಕಾಸ್ ಶೀ ಇಸ್ ದ ಗರ್ಲ್ ಐ ಲುಕ್ ಅಪ್ ಟು ಅಂತ ಅಂತಾರಲ್ಲ ಹಂಗೆ ಕಾಪಿ ಮಾಡ್ಕೊಂಡು ಆಗಿರೋದು. ಕಾಪಿ ಅಂತ ಅಲ್ಲ ಗೈಸ್, ನಾನು ನೋಡಿ 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 ಹೆಂಗೆ ಒಬ್ಬರ ಜೊತೆ ಇದ್ರೆ ಅವ್ರ ಥರ ಸ್ವಲ್ಪನಾದರೂ ಬರುತ್ತಂತ ಅಂತಾರಲ್ಲ ಹಂಗೆ. ಆ್ಯಂಡ್ ತುಂಬ ಜನ ಓ ಮೈ ಗಾಡ್ ಶಿ ಸ್ಪೀಕಿಂಗ್ ಲೈಕ್ ಯು ಆರ್ ಎಕ್ಸ್ಪ್ರೆಷನ್ಸ್ ಆರ್ ಜಸ್ಟ್ ಲೈಕ್ ಯು ಅಂತ ಹೇಳಿದರೆ ನಂಗಂತೂ ಗೊತ್ತಿಲ್ಲ. ಸೊ ಇನ್ನೊಂದು ಏನಂತ ಅಂದರೆ, ನನಗೂ ನಮ್ಮ ಅಕ್ಕಾಗೂ ಏಜ್ ಡಿಫ್ರೆನ್ಸ್ ಎಷ್ಟಿದೆ ನಮ್ಮಿಬ್ಬರ ಮಧ್ಯೆ ಗ್ಯಾಪ್, ಏಜ್ ಡಿಫ್ರೆನ್ಸ್ ಅನ್ನೋದನ್ನ ಗೆಸ್ ಮಾಡಿ. ನನಗೂ ನಮ್ಮ ಅಕ್ಕಾಗೂ ತುಂಬ ಗೆಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಆಯಿತಾ. ನನಗೂ ನಮ್ಮ ಅಕ್ಕಾಗೂ ಅಜಗಜಾಂತರದ ವ್ಯತ್ಯಾಸ ಇದೆ. ಅಷ್ಟೊಂದೇನು ಲೈಕ್ ಶೀಸ್ ಆಲ್ಸೋ ಹೆಂಗ್ ಬಿಟ್ಟೆ, ನಾನು ಲೇಟಾಗಿ ಹುಟ್ಟಿದ್ದು ನಮ್ಮ ಅಕ್ಕಾಗಿಂತ. ಯಾರು ನಂಬೋದೇ ಇಲ್ಲ ಇಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂದರೆ. ನೀವಿಬ್ರು ಇಷ್ಟು ಕ್ಲೋಸ್ ಆಗಿದ್ರೆ ಅಂತ ನಂಬೋದೇ ಇಲ್ಲ. ನನಗೂ ಅವ್ಳಿಗೂ ತುಂಬ ದೃಷ್ಟಿ ಆಗುತ್ತೆ ಗೈಸ್. ಐ ಬಿಲೀವ್ ಇನ್ ನಜರ್. ನಾವು ನೆನ್ನೆ ತಾನೇ ಚೆನ್ನಾಗಿದ್ವಿ, ಮತ್ತು ಕೈಯೆಲ್ಲ ಹಿಡ್ಕೊಂಡು ಜೊತೆಲೆಲ್ಲ ಬರ್ತೀರಿ ಫುಲ್ಲು. ಸ್ವಂತ ಅಕ್ಕ ತಂಗಿರಿಗಿಂತ ಜಾಸ್ತಿನೇ ನಡ್ಕೊತೀರಿ. ಆದರೆ ಟ್ರೈನಲ್ಲೇ ಜಗಳ ಆಡ್ಬಿಟ್ಟು ಏನೋ ಒಂದು ವಿಷಯಕ್ಕೆ ಜಗಳ ಆಡ್ತಾನೆ ಇರ್ತೀರಿ ಯಾವಾಗಲೂ. ನಮ್ಮ ಅಕ್ಕಗೆ ತುಂಬ ಆಂಗ್ಸೈಟಿ ಇಶ್ಯೂಸ್ ಯಾರು ನೋಡ್ತಿದ್ದಾರೆ ಅಂತ. ಇಲ್ಲ ಇವಳಿಗೆ ನನ್ನಷ್ಟು ಒಳ್ಳೆ ಬುದ್ಧಿ ಇಲ್ಲ. ನಮ್ಮ ಅಕ್ಕ ಒಳ್ಳೆ ಗೈಸ್. ಅವಳು ಮಾಡಿರೋ ಗನಂದಾರಿ ಕೆಲಸನೆಲ್ಲ ಹೇಳ್ತೀನಿ ಒಂದ್ಸತಿ. ನಿಂಗೆ ಬೋರ್ ಆಗ್ತೈತಾ ನಾವು ಮಾತಾಡ್ತಿರೋದಕ್ಕೆ? ಅವಾಗಿಂದ ನಮ್ಮಿಬ್ರನ್ನ ನಿಂತ್ಕೊಂಡು ನೋಡ್ತವನೆ ಪಾಪ ನಾವು ಮಾತಾಡೋದನ್ನ. ನೋಡಿ ನಮ್ಮ ರೂಮ್ ಎಷ್ಟು ಚೆನ್ನಾಗಿದೆ. ನಮ್ಮ ರೂಮ್ ಬಂದು ಎಂಟ್ರೆನ್ಸು. ನಮ್ಮ ರೂಮ್ ಬಂದು ಅಲ್ಲಿದೆ. ಯೂಶ್ವಲಿ ನಾವು ಬುಕ್ ಮಾಡೋ ಜಾಗ ಜೊತೆಲೇ ಇರ್ತೀವಿ. ಇವಾಗ ಒಬ್ಬೊಬ್ಬರೇ ಇರ್ತಾರೆ ಅಂದರೆ ಗೊತ್ತಾ, ಯೂಶ್ವಲಿ ನಾವು ಬುಕ್ ಮಾಡೋ ಜಾಗ ಬೇರೆ. ಶಿರಡಿಗೆ ಬಂದಾಗ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಹೋಗೋ ಜಾಗ ಬೇರೆ. ಈ ಸತಿ ನಾವು ಅನ್ಫಾರ್ಚುನೇಟ್ಲಿ ಏನೋ ಡೇಟ್ ಕ್ಲಾಶಸ್ ಎಲ್ಲ ಆಗ್ಬಿಟ್ಟು ಅದೇನೋ ಒಂದು ಅಲ್ಲಿ ಸಿಗ್ದಿರಾ ಇವತ್ತು ಏನೋ ಸ್ಪೆಷಲ್ ಡೇ ಅಂತ ತುಂಬಾ ರಶ್ ಮಾಡಿ. ಬಾರೋ ಯಾಕೋ ಹೋಗ್ತಿದ್ಯಾ ಬಾ. ಗುರು ಪೌರ್ಣಮಿ ಬೇರೆ ಇರೋದ್ರಿಂದ ನಮಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿ ಅಲ್ಲಿ ನಮಗೆ ಸಿಗ್ದಿರಾ ಹೋಗಿದ್ದಕ್ಕೆ ನಾವು ಬೇರೆ ರೂಮ್ ಮಾಡಿರೋದು. ಇದು ಚೆನ್ನಾಗಿದೆ ಗಾಯ್ಸ್. ಆದ್ರೆ ಅದು ತುಂಬಾ ಸೂಪರ್ ಆಗಿ ಲೈಕ್ ಐ ಮಿಸ್ ದಟ್ ಅಷ್ಟೇ. ದಿಸ್ ಇಸ್ ಆಲ್ಸೋ ನೈಸ್ ಬಟ್ ನಾಟ್ ಬ್ಯಾಡ್ ಬಟ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನೋಡಿ ಇದು ನಮ್ಮ ಎಂಟ್ರೆನ್ಸ್ ಹತ್ರ. ಎಷ್ಟು ಸಖತ್ತಾಗಿದೆ ನೋಡಿ. ನಮ್ಮ ಅಕ್ಕ ಇದು ಬ್ಲಾಗರ್ ಅಂತ ಹಾಕ್ಬಿಡು ಪೂಜೆ ಇನ್ಸ್ಟಾಗ್ರಾಮಲ್ಲಿ. ಇದು ಬರುತ್ತೆ, ಇದು ನಮ್ಮ ಅಕ್ಕ ಸ್ಟೋರಿಯಲ್ಲಿ ಬಂದಿದೆ ಅಂದರೆ ಇದು ವ್ಲಾಗಲ್ಲೂ ಬರುತ್ತೆ. ಮತ್ತೆ ಫುಲ್ಲು ಮಳೆ ಗಾಯ್ಸ್. ಏನಕ್ಕಂತ ಗೊತ್ತಿಲ್ಲ, ಫುಲ್ ಜಡಿ ಮಳೆ. ಆಮೇಲೆ ಪರವಾಗಿಲ್ಲ, ಈಗ ಸರಿ ಹೋಗಿದೆ. ಈಗ ಕೂಡ ಕ್ಲೌಡಿ ಆಗಿದೆ. ನಾಳೆ ತುಂಬ ಮಳೆ ಬರುತ್ತೆ ಅನಿಸುತ್ತೆ ಹೇಳ್ತಿದ್ದ ಜನ. ಆ್ಯಂಡ್ ಆಲ್ಸೋ ನಾಳೆ ತುಂಬ ಒಂದು ಸ್ಪೆಷಲ್ ಆಗಿರೋ ಪ್ಲೇಸಿಗೆ ಹೋಗ್ತೀವಿ. ಆಫ್ಟರ್ ದಿಸ್ ವ್ಲಾಗ್ ಇಸ್ ಔಟ್ ಅದೊಂದು ತುಂಬ ಸ್ಪೆಷಲ್, ವೆರಿ ಸ್ಪೆಷಲ್ ವ್ಲಾಗ್ ಬರುತ್ತೆ. ಕೀಪ್ ವೇಟಿಂಗ್ ಫಾರ್ ದ್ಯಾಟ್. ನಿಮಗೆ ನಾಳೆ ಹೋಗ್ತಿರೋ ನಾವು ಒಂದು ಜಾಗ ಎಷ್ಟು ಸ್ಪೆಷಲ್ಲು, ತುಂಬ ಸ್ಪೆಷಲ್. ರಿವೀಲ್ ಮಾಡಿಬಿಡ. ಏನಿಲ್ಲ, ನಾನಿನ್ನ ನೆಕ್ಸ್ಟ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಟ್ ಇಸ್ ವೆರಿ ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ಬೋದಿತ್ತು ನಮ್ಮ ಟ್ರಾವೆಲ್ ಬಗ್ಗೆನೇ. ಲೈಟ್ ಪರವಾಗಿಲ್ಲ. ಅದೇನೋ ಒಂದು ಕೋಟ್ ಇದೆಯಲ್ಲ, ಲೇಟ್ ಇಸ್ ಬೆಟರ್ ದ್ಯಾನ್ ನೆವರ್. ಸೊ ನಾವು ಲಾಸ್ಟ್ ಇಯರ್ ಜೂನಿಂದ ಸ್ಟಾರ್ಟ್ ಮಾಡಿದ್ದು. ಲಿಟ್ರಲಿ ಇಲ್ಲಿವರೆಗೂ ಈ ಮಂತ್ವರೆಗೂ 18 ಟ್ರಿಪ್ಸ್ಗೆ ಹೋಗಿದ್ದೀರಿ. 1 ಇಯರಲ್ಲಿ ನಾನು ಕೌಂಟ್ ಮಾಡಿದೆ 18 ಟ್ರಿಪ್ಸು. ಉಡುಪಿಗಂತೂ ಒಂದು 6-7 ಸತಿ ಹೋಗ್ಬಿಟ್ಟಿದ್ರಿ 1 ಇಯರಲ್ಲಿ. ಜಸ್ಟ್ ಲೈಕ್ ನಾಟ್ 1 ಕಂಪ್ಲೀಟ್ ಇಯರ್, ಜೂನ್ ಟು ಜೂನ್, ನೆಕ್ಸ್ಟ್ ಇಯರ್ ಜೂನ್ ಅನ್ನೋ ಥರ ನಾನು ಹೇಳ್ತಿರೋದು. ತುಂಬ ವ್ಲಾಗ್ಸ್ ಮಾಡಿರ್ಬೋದಿತ್ತು ನಾನು ಮಾಡಿದ್ದಿದ್ರೆ ಟ್ರಾವೆಲ್ ಕಾಂಟೆಂಟ್ಸು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಕೂಡ ಟ್ರಿಪ್ಪಿಗೆ ಹೋಗ್ತೀರಿ. ಆ್ಯಂಡ್ ಆಲ್ಸೋ ನಾನು ಯೋಚನೆ ಮಾಡ್ತಾ ಇದ್ದೀನಿ ಶಾರ್ಟ್ಸ್ ಥರ ಹಳೆ ಫೋಟೋಸ್ನ ಅಥವಾ ಹಳೆ ವೀಡಿಯೋಸ್ನೇ ನಾನು ಮಾಡ್ಕೊಂಡಿರೋದು ಹಾಕೋಣ ಅಂತ. ಸೊ ನೋಡಬೇಕು, ಚೆನ್ನಾಗಿರುತ್ತಲ್ಲ ಹಂಗೆ ಹಾಕಿದ್ರೆ 3 ಮಿನಿಟ್ಸ್ ಶಾರ್ಟ್ಸ್ ಹಾಕ್ತೀನಿ ಗಾಯ್ಸ್. ವೆಯ್ಟ್ ಮಾಡಿ, ಒಂದು ಹಾಕ್ತೀನಿ. ಈ ವ್ಲಾಗ್ ಶಿರ್ಡಿ ವ್ಲಾಗ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಶಾರ್ಟ್ಸ್ ಹಾಕ್ತೀನಿ. ನಾವು ಹೋಗಿರೋ ಟ್ರಿಪ್ಪದೆಲ್ಲ ಮಾತಾಡೋದು ಬಂದು ನಿಂತ್ಕೊಬೇಕು. ಒಮ್ಮೆ ಮಾತಾಡೋದು ನಾನು ನಾವು ಯಾವ್ಯಾವ ಟ್ರಿಪ್ಪಿಗೆ ಹೋಗಿದ್ದೀರಿ ಅದ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಇದೆ ಅಲ್ವಾ, ಸೊ ಅದೆಲ್ಲ ಹಿಡ್ಕೊಂಡು ಎಡಿಟ್
ಮಾಡಿಬಿಟ್ಟು ಹಾಕ್ತೀನಿ ಗಾಯ್ಸ್, ನೋಡ್ತಾ ಇರಿ. ಬಿಕಾಸ್ ಐ ಲವ್ ಟು ಡಾಕ್ಯುಮೆಂಟ್ ಮೈ ಲೈಫ್ ಅಂತ. ತುಂಬ ಟ್ರಾವೆಲ್ ಕಾಂಟೆಂಟ್ಸ್ ಬರುತ್ತೆ ಬಿಕಾಸ್ ನಮ್ಮ ಫ್ಯಾಮಿಲಿ ತುಂಬ ಟ್ರಿಪ್ಸ್ಗೆ ಹೋಗ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಏನು ಇಷ್ಟು ಟ್ರಿಪ್ಸ್ಗೆ ಹೋಗ್ತೀರಾ ಅಂತ, ಅದಕ್ಕೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಫ್ಯಾಮಿಲಿ ತುಂಬ ಚಿಕ್ಕದಲ್ಲ ಗಾಯ್ಸ್, ಇವಾಗಲೇ ಹೇಳ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಚಿಕ್ಕದಲ್ವೇ ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ಎಷ್ಟು ಚಿಕ್ಕ ಫ್ಯಾಮಿಲಿ ಅಂತ. 50 ಮೆಂಬರ್ಸು ಹೋಗ್ತೀವಿ ಟ್ರಿಪ್ಗೆಲ್ಲ ಹೋದರೆ. ಆ್ಯಂಡ್ ಯಾರು ದೃಷ್ಟಿನೂ ಬೀಳದೆ ಇರಲಿ ಅದ್ರ ಮೇಲೆ ಅಷ್ಟೇ. ಆ್ಯಂಡ್ ನಾಳೆ ಆಯ್ತಲ್ಲ, ಅಲ್ಲಿ ನಂಗೆ ಸ್ನೋನೇ ಜ್ಞಾಪಕ ಬರ್ತೈತೆ ಪೂಜಾ, ಸ್ನೋನೇ ಜ್ಞಾಪಕ ಬರ್ತೈತೆ. ಸ್ನೋ ಯಾರಂತ ಹೇಳಿದ್ರೆ ನಮ್ಮ ಅಕ್ಕ ಮನೇಲಿರೋ ಪೆಟ್. ಅದು ನಾನು ತೋರಿಸ್ತೀನಿ ಅವ್ರ ಮನೆಗೆ ಹೋದಾಗ. ನಾನು ನಿಮ್ಮ ಮನೆಗೆ ಯಾವಾಗ ನೆಕ್ಸ್ಟ್ ಬರಲಿ ನೋಡಿ ಗಾಯ್ಸ್, ಅವ್ರ ಮನೆಗೂ ಕರೆಯಲ್ಲ ನನ್ನ, ಎಷ್ಟು ಕೆಟ್ಟೋಳು ಗೊತ್ತಾ ಇವಳು. ಆದರೆ ಹಂಗಿಲ್ಲ ಗೈಸ್, ನಾನು ಇವ್ರ ಮನೇಲೆ ವೀಕೆಂಡ್ಸ್, ಪ್ರತಿ ವೀಕೆಂಡ್ ಆಗಿರ್ಬೋದು, ಸ್ಕೂಲಿಂದನೂ ಆಗಿರ್ಬೋದು. ಸ್ಕೂಲಲ್ಲಿ ನಾನು ಸ್ಕೂಲ್ ರಜಾ, ಬರೀ ವೀಕೆಂಡ್ಸ್ ಎಲ್ಲ ಅಕ್ಕ ವೀಕ್ಡೇಸ್ ನಮ್ಮ ಮನೇನೆ, ಬರೀ ಸ್ಕೂಲ್ ರಜಾ ಆಫ್ ಮಾಡೋದು. ಕಾಲೇಜ್ಗೆ ಹೋದಾಗಿಂದ ಮಾತ್ರನೇ ವೀಕೆಂಡ್ಸಲ್ಲಿ ಬರೋದು. ಅದಕ್ಕೆ ಮುಂಚೆ ಎಲ್ಲ ಡೇಸು ನಮ್ಮ ಮನೇಲೆ ವೀಕೆಂಡ್. ನಮ್ಮ ಮನೆ ಜನ ತುಂಬ ಜನ ನಮ್ಮ ಮನೆ ಇರೋರಲ್ಲ, ಇವಳು ನನ್ನ ಸ್ವಂತ ಸಿಬ್ಲಿಂಗ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಂತ ಸಿಬ್ಲಿಂಗ್ ಅಲ್ವಾ? ಅಲ್ಲ, ಸಿಬ್ಲಿಂಗ್ ಅಂದರೆ ಒಂದೇ ಅಲ್ಲ, ಆ ಥರ ಅಲ್ವಾ ನಿಮಗೆ? ಮತ್ತೆ ಈ ಥರ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಸ್ವಂತ ಸಿಬ್ಲಿಂಗ್ಗೆ ಗೈಸ್, ನನಗೆ ಇವಳು ಆಗಿರ್ಬೋದು ಅಥವಾ ನಮ್ಮ ಅಣ್ಣಂದಿರಿಬ್ರು ಯಾವತ್ತು ಬೇರೆ ಕಸಿನ್ಸ್ ಅಂತ ನಂಗೆ ನಿಜ ಅವರು ಫೀಲ್ ಮಾಡಿಸಿಲ್ಲ, ಅಥವಾ ನಾನು ಹಂಗೆ ಅಂದ್ಕೊಂಡಿಲ್ಲ. ದೇ ಆರ್ ಮೈ ಸಿಬ್ಲಿಂಗ್ಸ್. ಆದರೆ ಬೇರೆ ಅಮ್ಮಂದಿರ ಹೋಟೆಲ್ ಹುಟ್ಟಿದ್ದಾರೆ ಅಷ್ಟೇ. ನೀವು ಓವರ್ ಅನ್ಕೋಬೋದು, ಅದು ದಿಸ್ ಇಸ್ ದ ಫ್ಯಾಕ್ಟ್. ತುಂಬ ಜನ ಓವರ್ ಅನ್ಕೊಂತಾರೆ, ಇವಾಗ ಜಡ್ಜ್ ಮಾಡ್ತಾರಲ್ವ, ನಾನೇ ಬೇರೆಯವ್ರದ್ದು ನೋಡಿ ಏನು ಬಿಲ್ಡಪ್ ಅಂತೆಲ್ಲ ಜಡ್ಜ್ ಮಾಡ್ತಾರೆ. ಅದು ದಿಸ್ ಇಸ್ ದ ಫ್ಯಾಕ್ಟ್. ಯು ಪೀಪಲ್ ಡೋಂಟ್ ನೋ ದ ಬಾಂಡ್ ಬಿಟ್ವೀನ್ ಅಸ್, ಅದಕ್ಕೆ ಜಡ್ಜ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋದ್ಮೇಲೆ. ಆ್ಯಂಡ್ ಅಷ್ಟೇ, ನಾನು ಇನ್ನು ಶಿರ್ಡಿಯಲ್ಲಿ ಸಿಕ್ಕಿನಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬಸ್ಸಿಗೆ ಅದು ಬರಬೇಕು, ಅದು ಬಸ್ ಹತ್ಕೊಂಡು ಹೋಗ್ಬಿಟ್ಟು ನಿಮಗೆ ಶಿರ್ಡಿಯಲ್ಲಿ ಸಿಗ್ತೀನಿ. ನಾಗಂಕಲ್ಲಿನೇನು ಸ್ವಾಮೀಜಿನಾ? ಸೊ ಆಯಿತು ಅಷ್ಟೇ ಗಾಯ್ಸ್, ಡೇ 1 ಮುಗೀತು ಇನ್ ಶಿರ್ಡಿ. ನೋಡಿ ನೀರು ಬಾಟ್ಲ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಷ್ಟೇ ಗಾಯ್ಸ್, ದಿಸ್ ವಿಡಿಯೋ ಹಸ್ ಕಮ್ ಟು ಆ್ಯನ್ ಎಂಡ್. ನೀವೆಲ್ಲ ನೋಡಿರ್ತೀರಾ ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ಶಿರ್ಡಿ ಸಾಯಿಬಾಬಾ ಟೆಂಪಲ್. ನಾನು ಫೋನಲ್ಲಿ ಏನೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ಫೋನ್ ನನ್ನ ಹತ್ರ ಇರಲಿಲ್ಲ, ಲಾಕರಲ್ಲಿ ಇಟ್ಟಿದ್ರಿ. ಶಿರ್ಡಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ, ಲಾಕರಲ್ಲಿ ಇಟ್ಬಿಟ್ಟು ಫೋನ್ನ. ಆ್ಯಂಡ್ ಆಲ್ಸೋ 11 o'clock ನಾವು ಬಂದಿದ್ದು ದರ್ಶನ ಮಾಡಿಕೊಂಡು. ವಿ ಟುಕ್ 3 hours, ಏನಕ್ಕಂತ ಗೊತ್ತಿಲ್ಲ, ಕುಣಿಸ್ಬಿಟ್ಟಿದ್ರು ಸ್ವಲ್ಪ ಹೊತ್ತು. ಯಾಕಂದರೆ ನಿನ್ನೆ ಗುರು ಪೌರ್ಣಿಮೆ ಇತ್ತು ಆ್ಯಂಡ್ ಇವತ್ತು ಥರ್ಸ್ಡೇ ಆಗಿದ್ದರಿಂದ ತುಂಬ ರಶ್ ಇತ್ತು, ಕ್ಯೂ ತುಂಬ ಇತ್ತು. ನಾವು ಯಾವಾಗಲೂ ಯೂಶ್ವಲಿ ನಾವು ಪ್ರತಿ ಸತಿನೂ ಶಿರ್ಡಿಗೆ ಬಂದಾಗ ವೀಕೆಂಡ್ಸಲ್ಲಿ ಅಥವಾ ಬೇರೆ ವೀಕ್ ಡೇಸ್ ಹೋಗ್ತಿದ್ರಿ. ಥರ್ಸ್ಡೇ ನಾವು ಯಾವತ್ತೂ ಬಂದಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಥರ್ಸ್ಡೇ ಬಂದಿರೋದು ಸಾಯಿಬಾಬಾ ಟೆಂಪಲ್ಗೆ. ಸೊ ತುಂಬ ರಶ್ ಇತ್ತು. ನಾವು 6:30, 7 o'clockಗೆ ಹೋಗಿ 11 o'clock ಆಚೆ ಬಂದ್ವಿ. ಆಲ್ಮೋಸ್ಟ್ 4 hours ಆಗಿದೆ. ಆ್ಯಂಡ್ ಆಮೇಲೆ ಬಂದು ಸ್ವಲ್ಪ ಊಟ ಎಲ್ಲ ಮಾಡ್ತಿದ್ರಿ, ನನಗೆ ಫೋನಲ್ಲಿ ಚಾರ್ಜು ಇರಲಿಲ್ಲ. ಸೊ ಅಷ್ಟೇ ಗಾಯ್ಸ್, ದಿಸ್ ವಿಡಿಯೋ ಹಸ್ ಕಮ್ ಟು ಆ್ಯನ್ ಎಂಡ್. ಮತ್ತೆ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ಆಗಲೇ ಕಟ್ ಮಾಡಿಬಿಟ್ಟೆ, ಯಾರೋ ನನ್ನ ಬಂದು ಕರೆದ್ರು ಹಾಗಾಗಿ. ಆ್ಯಂಡ್ ಫುಲ್ ಸೈಲೆಂಟಲ್ಲಿದೆ, ಪಿನ್ ಡ್ರಾಪ್ ಸೈಲೆಂಟ್ ಅಂತ ಹೇಳ್ತಾರಲ್ವ ಸ್ಕೂಲಲ್ಲಿ, ಆ ಥರ. ಅದು ಅಷ್ಟು ಬೇಗ ಸೌಂಡ್ ಮಾಡ್ತೋದು. 1:30 ನೈಟ್, 1:30 midnight. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಕಿರ್ಚಿತವ್ರು ಕೂತ್ಕೊಂಡು ಮಾತಾಡಿಕೊಂಡು ಅವ್ರಿಗೆ ಇನ್ನೂ ಸುಸ್ತು ಆಗಿಲ್ಲ, ಮಾತಾಡ್ತಾನೆ ಇದ್ದಾರೆ. ಈಗ ನಾನು ಹೋಗಿ ಮಲ್ಕೋತೀನಿ. ಬೆಳಗ್ಗೆ ಎದ್ದು ಹೊಸ ವ್ಲಾಗ್ನ ಹೊಸದಾಗಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಕೀಪ್ ವೇಟಿಂಗ್ ಫಾರ್ ದಟ್ ವ್ಲಾಗ್ ಬಿಕಾಸ್ ಇಟ್ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ಅಷ್ಟೇ ಗೈಸ್, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ಸಿ ದಟ್ ವ್ಲಾಗ್ ವಿತೌಟ್ ಮಿಸ್ಸಿಂಗ್. ಅಷ್ಟೇ ಗಾಯ್ಸ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.